ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ವಿಶೇಷವಾದಂಥ ಪರಿಹಾರವನ್ನು ನಾವೆಲ್ಲರೂ ಮಾಡಿಕೊಳ್ಳೋದ್ರಿಂದ ನಮಗೆ ಆ ಗ್ರಹಣದ ದೋಷಗಳಿಂದ ಏನಾದರೂ ಅದರ ಪ್ರಭಾವ ಬೀರುತ್ತಾ ಅನ್ನುವಂಥ ಭಯದಲ್ಲಿ ಜನ ಇರ್ತಾರೆ. ಭಯಪಡುವಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ನಾವು ಹುಟ್ಟೋದಕ್ಕೆ ಮುಂಚೆನೂ ನಾವು ಹುಟ್ಟಿದ ಮೇಲೇನೂ ಕೂಡ ಈ ರೀತಿ ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂತ ನಾವು ಅದನ್ನು ನೋಡಿಕೊಂಡೇ ಬಂದಿದ್ದೀವಿ. ಭಯಪಡಬಾರ್ದು. ಆದರೆ ಆ ಒಂದು ಎಚ್ಚರಿಕೆಯಿಂದ ಜಾಗ್ರತೆಗಳನ್ನು ವಹಿಸ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಗರ್ಭಿಣಿಯರು, ಚಿಕ್ಕ ಮಕ್ಕಳು ಹೊರಗಡೆ ಓಡಾಡೋದು ಚೆನ್ನಾಗಿರೋದಿಲ್ಲ. ಗರ್ಭಿಣಿಯರು ಮುಖ್ಯವಾಗಿ ಮನೆಯಲ್ಲೇ ಇರಬೇಕು. ಎಲ್ಲರೂ ಕೂಡ ನಿಮ್ಮ ಇಷ್ಟ ದೇವರು, ಆರಾಧ್ಯ ದೈವ ಇರುತ್ತಲ್ವ, ಮಂತ್ರ ಜಪಗಳನ್ನು ಮಾಡ್ಕೊಳ್ಳಿ. ಎಲ್ಲ ರೀತಿಯ ದಾನ ಧರ್ಮಗಳು ಅನ್ನುವಂಥದ್ದು ತುಂಬಾ ಶ್ರೇಷ್ಠವಾಗಿರುತ್ತೆ. ಯಾರಿಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ದಾನ ಮಾಡಬಹುದು. ಮುಖ್ಯವಾಗಿ ಸಿಂಹ ರಾಶಿಯಲ್ಲಿ ಇರುವಂಥವರಾದರೆ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಹುರುಳಿ ಕಾಳನ್ನು ಹಾಕಿ ನಿಮ್ಮ ಶಕ್ತಿಯ ಅನುಸಾರ ನೀವು ಕೊಡಬಹುದು. ಯಾರಿಗಾದರೂ ಕೊಟ್ಟು ಆಶೀರ್ವಾದ ಪಡ್ಕೊಂಡು ಬನ್ನಿ. ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡಿಕೊಂಡು ಈ ಕೆಲಸವನ್ನು ಮಾಡಿ. ಇನ್ನು ಮಿಕ್ಕಿದಂಥ ಎಲ್ಲರೂ ಕೂಡ ಅಕ್ಕಿಯನ್ನು ಬಿಳಿ ಬಟ್ಟೆಯಲ್ಲಿ ಹಾಕಿ ದಾನ ಕೊಡೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ಆಗುವಂಥ ಏನು ಆಘಾತಗಳಿರುತ್ತೆ, ಕೆಟ್ಟ ಕೆಟ್ಟ ಆಲೋಚನೆಗಳು ಅನ್ನೋದೇನಿರುತ್ತೆ ನೋಡಿ, ಅದು ಕಂಟ್ರೋಲ್ ಆಗುತ್ತೆ. ಏಕೆಂದರೆ ಚಂದ್ರನು ಮನುಷ್ಯನಿಗೆ ಹತ್ತಿರವಾಗಿ ಇರುವಂಥ ಒಂದು ಗ್ರಹ. ಅದರ ಪ್ರಭಾವ ನಮ್ಮ ಮೇಲೆ ಬೀರುವಂಥದ್ದು. ಸಕಲ ಜೀವರಾಶಿಗಳ ಮೇಲೆ, ಪ್ರಕೃತಿಯ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅದನ್ನು ನಾವು ಗಮನದಲ್ಲಿಟ್ಕೊಂಡು ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ದೊಡ್ಡದಾಗಿ ಖರ್ಚು ಮಾಡಿ ಪರಿಹಾರಗಳನ್ನು ಎಲ್ರಿಗೂ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಇರುವಂಥವರು ಮಾಡ್ಕೊಳ್ತಾರೆ. ಆದರೆ ನಾವು ಭಗವಂತನ ನಾಮಗಳನ್ನು ಸ್ಮರಣೆ ಮಾಡ್ತಾ, ಮಂತ್ರ ಜಪಗಳನ್ನು ಹೇಳ್ಕೊಳ್ತಾ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಉತ್ತಮವಾದ ಫಲಗಳನ್ನು ನೋಡಬಹುದು. ಎಲ್ರಿಗೂ ಕೂಡ ಚಂದ್ರನು ಮನಸ್ಸಿನ ಕಾರಕ ಅಂತ ಫಸ್ಟೇ ತಿಳಿಸಿದೆ. ಅದಕ್ಕೋಸ್ಕರ ಅಕ್ಕಿಯನ್ನು ದಾನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ನಾವು ಮನೆಯಲ್ಲಿ ಸ್ನೇಹಿತರೆ, ಗ್ರಹಣ ಬಂದು ನಮಗೆ 3:20ಕ್ಕೆ ಪ್ರಾರಂಭ ಆಗಿ 6:47ರವರೆಗೂ ಇರೋದ್ರಿಂದ ನಮಗೆ ಆ ಕಡೆ ಪಕ್ಷ ಒಂದು 10-15 ನಿಮಿಷ, 20 ನಿಮಿಷದ ಒಳಗಡೆ ಅಷ್ಟೇ ಅದರ ಪ್ರಭಾವ ಬೀರುವಂಥದ್ದು. ಅದಕ್ಕೋಸ್ಕರ ಭಯಪಡದೆ ಎಲ್ಲ ರೀತಿಯ ಮನೆಯನ್ನು ಶುಚಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ದೇವರಿಗೆ ಆದಷ್ಟು ತುಪ್ಪದ ದೀಪ ಹಚ್ಚಿ ಪೂಜೆಯನ್ನು ಮಾಡಿಕೊಂಡು ತದನಂತರ ಇನ್ನು ಮಿಕ್ಕಿದ ಎಲ್ಲ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. ನಾವು ಅಕ್ಕ ನಮಗೆ ಬಾಡಿ ಸಪೋರ್ಟ್ ಮಾಡೋದಿಲ್ಲ, ಕಾಯಿಲೆ ಕಸಾಲೆಗಳು ಇರುವಂಥವರಾದರೆ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಏಕೆಂದರೆ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈ ಮಾಡ್ಕೊಳ್ಳೇಬೇಕು ಅಂತ ಇರೋದಿಲ್ಲ. ಈ ಥರ ಇರುವಂಥವರು ಅವ್ರನ್ನ ನೋಡಿಕೊಂಡಿದ್ದೆ ಮನೆಯಲ್ಲಿ ಎಲ್ಲ ವಸ್ತುಗಳ ಮೇಲೆ ಕೂಡ ದರ್ಬೆ ಹಾಕಿರ್ತೀರ. ಅದನ್ನು ತೆಗೆದು ನೀಟಾಗಿ ಮನೆಯಲ್ಲಿ ಇರುವಂಥ ಸದಸ್ಯರು ಶುಚಿ ಮಾಡಿ ನಾವು ಪುಟ್ಟದಾಗಿ ಒಂದು ದೀಪಾರಾಧನೆ ಮಾಡಿದ್ರೆ ಭಗವಂತನಿಗೆ ಸಾಕು. ನಾಮಗಳನ್ನು ಪಠಣೆ ಮಾಡಿ, ಮಂತ್ರ ಜಪ ಮಾಡಿ, ತುಂಬ ಒಳ್ಳೆಯದು ಸ್ನೇಹಿತರೆ. ಎಷ್ಟೋ ದಾನ ಧರ್ಮಗಳು ಮಾಡ್ಕೊಳ್ಳೋದಕ್ಕೆ ಆಸೆ ಇರುತ್ತೆ, ಆದರೆ ಶಕ್ತಿ ಇರೋದಿಲ್ಲ. ಅಂತಹವರೆಲ್ಲರೂ ಕೂಡ ಈ ರೀತಿ ನಾವು ಭಗವಂತನನ್ನು ನೆನೆಸ್ಕೊಂಡ್ರೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಮಾಡಿಕೊಳ್ಳಿ. ಇದ್ರ ಜೊತೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಯಾಕೆ ಅಂದರೆ ನಾವು ಆ ಗ್ರಹಣದ ದೋಷ ಅನ್ನುವಂಥದ್ದು ಹಾಗೂ ಆ ಕಷ್ಟ ಅನ್ನುವಂಥದ್ದು ಭಗವಂತನಿಗೆ ತಪ್ಪಿದ್ದಲ್ಲ. ಆ ಗ್ರಹಣದ ಸಮಯದಲ್ಲಿ ಚಂದ್ರನು ಕೂಡ ಆ ನೋವನ್ನು ಪಡುವಂಥದ್ದಿರುತ್ತೆ. ಅದಕ್ಕೋಸ್ಕರ ನಾವು ಮುಖ್ಯವಾಗಿ ನರಮನುಷ್ಯರಾಗಿರೋದ್ರಿಂದ ಈ ಪರಿಹಾರವನ್ನು ಮುಖ್ಯವಾಗಿ ಮಾಡಿಕೊಳ್ಬೇಕಾಗುತ್ತೆ. ಇದಕ್ಕೆ ಬೇಕಾಗಿರುವಂಥದ್ದು ಕಲ್ಲುಪ್ಪು ಬೇಕು ಸ್ನೇಹಿತರೆ. ಒಂದು ಬೌಲಲ್ಲಿ ನೀವು ಮಣ್ಣಿನದ್ದಾದರೂ ತಗೊಳ್ಳಿ, ಗಾಜಿನದ್ದಾದರೂ ತಗೊಳ್ಳಿ, ಸ್ವಲ್ಪ ಹಾಕಿ ತದನಂತರ
₹1 ಕಾಯಿನನ್ನು ತೊಳೆದು ಕ್ಲೀನಾಗಿ ಇಟ್ಕೊಂಡು ಅದರ ಒಂದು ಹಳೇದಾದರೂ ಆಗಿರಬಹುದು, ಹೊಸದಾದರೂ ಆಗಿರಬಹುದು, ಕಲ್ಲುಪ್ಪಿನ ಮೇಲೆ ಇಡಿ. ನೀವು ಅದಾದಮೇಲೆ ಕಾಳು ಮೆಣಸು ಅನ್ನುವಂಥದ್ದು ಕಪ್ಪು ಬಂಗಾರ ಅಂತ ಹೇಳ್ತೀವಿ. ನರದೃಷ್ಟಿಯನ್ನು ತೆಗೆಯುವಂಥ ಶಕ್ತಿ ಇದರಲ್ಲಿರೋದ್ರಿಂದ ಪಂಚಭೂತಗಳಿಗೆ ನಾವು ಆ ಸಂಖ್ಯೆ ಅನ್ನುವಂಥದ್ದು ಇಷ್ಟು ಶಕ್ತಿ ಇರುತ್ತೆ. 5 ಇಡಬೇಕು. ಹಾಗೆ ಮೊಗ್ಗಿರುವಂಥ ಲವಂಗಗಳನ್ನು 4 ದಿಕ್ಕುಗಳು ಅಂದರೆ ಆ ಡೈರೆಕ್ಷನ್ನಲ್ಲಿ ನಾವು ಇಡಬೇಕು. ಏನಕ್ಕೆ ಈ ಥರ ಇಡ್ತೀವಿ ಅಂತ ಹೇಳಿದ್ರೆ 4 ಕಡೆಯಿಂದ ನಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಹೋಗ್ಬಿಟ್ಟು ಒಳ್ಳೆಯದಾಗಲಿ ಅನ್ನುವಂಥ ಸೂಚನೆ ಕೊಡುತ್ತೆ. ಇದನ್ನು ಇಟ್ಟು ಅರಿಶಿಣ ಕುಂಕುಮ ಇದ್ರ ಮೇಲೆ ನೀವು ಇಡಬೇಕು ಸ್ನೇಹಿತರೆ. ಸ್ವಲ್ಪ ಸ್ವಲ್ಪ ಹಾಕಿ. ಅರಿಶಿಣ ಕುಂಕುಮ ಅನ್ನುವಂಥದ್ದು ಯಾವುದೇ ಶುಭ ಕಾರ್ಯಗಳನ್ನು ನಾವು ಮಾಡ್ಕೊಳ್ಬೇಕಂದ್ರೂ ಕೂಡ ನಾವು ಬಳಸ್ತೀವಿ. ಇನ್ನು ಇದರಲ್ಲಿ ತಿಳಿಸಿರುವಂಥ ವಸ್ತುಗಳು ನೀವು ನೋಡಬಹುದು. ಲವಂಗ ಆಗಿರಬಹುದು, ಉಪ್ಪಾಗಿರಬಹುದು, ₹1 ಕಾಯಿನ್ ಆಗಿರಬಹುದು, ಕಾಳು ಮೆಣಸಾಗಿರಬಹುದು. ಹಣಕಾಸಿನ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಹಾಗೂ ನರದೃಷ್ಟಿ ಈ ಥರ ಇದ್ದಾಗ ಅವುಗಳನ್ನು ತೆಗೆಯುವಂಥ ಕೆಲಸ ಈ ವಸ್ತುಗಳು ಮಾಡೋದ್ರಿಂದ ನಾವು ಈ ಗ್ರಹಣದ ಪ್ರಭಾವ ಕೂಡ ಪ್ರಕೃತಿಯ ಮೇಲೆ, ಮನುಷ್ಯರ ಮೇಲೆ, ಸಕಲ ಜೀವರಾಶಿಗಳ ಮೇಲೆ ಬೀಳೋದ್ರಿಂದ ನಾವು ಈ ಪರಿಹಾರವನ್ನು ಮಾಡಿಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಇದನ್ನು ಇಷ್ಟು ಅರೇಂಜ್ ಮಾಡಿಕೊಂಡು ರಾತ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಎಲ್ಲ ಗ್ರಹಣ ಮುಗಿದ ಮೇಲೆ ಸ್ನಾನ, ದೀಪಾರಾಧನೆ ಮತ್ತು ಅಡುಗೆ ಮಾಡಿ ತಿನ್ನುವಂಥವರು ಇರ್ತಾರಲ್ವ, ಅಂಥವರು ಅದೆಲ್ಲ ಮುಗಿಸ್ಕೊಂಡು ತದನಂತರ ನೀವು ಇದನ್ನು ಮಾಡ್ಕೊಳ್ಳಿ. ಈ ಥರ ಮಾಡಿದಾಗ ಆ ರೀತಿ ಭಯ ಅನ್ನುವಂಥದ್ದು ನಮಗೆ ಕಾಡೋದಿಲ್ಲ. ಏನಾಗ್ಬಿಡುತ್ತೋ ಏನೋ ಅಂತ ಸಾಕಷ್ಟು ಜನ ಭಯ ಪಡ್ತಾರಲ್ವ, ಆ ಭಯ ಅನ್ನೋದು ಇರೋದಿಲ್ಲ. ಒಂದು ಆತ್ಮಸ್ಥೈರ್ಯ ಅನ್ನೋದು ನಮ್ಗೆ ಬರುತ್ತೆ. 4 ಕಡೆಯಿಂದ ನಮಗೆ ಆ ಒಂದು ಅದೃಷ್ಟ ಅನ್ನುವಂಥದ್ದು ಬರುವಂಥ ಸೂಚನೆ ಕೊಡುತ್ತೆ. ಇಷ್ಟನ್ನು ಮಾಡಿ ನಿಮ್ಮ ಅಡುಗೆ ಮನೆ ಆಗಿರಬಹುದು, ಅಥವಾ ನಿಮ್ಮ ಹಾಲಲ್ಲೇ ಆಗಿರಬಹುದು, ಅಥವಾ ನಿಮ್ಮ ದೇವರ ಮನೆ ಆಗಿರಬಹುದು. ನಿಮಗೆ ಯಾವ ಜಾಗದಲ್ಲಿ ಒಂದು ವ್ಯವಸ್ಥೆ ಚೆನ್ನಾಗಿದೆ ಅಂತ ಅನಿಸುತ್ತೆ ನೋಡಿ, ಆ ಜಾಗದಲ್ಲಿ ಇದನ್ನು ಇಟ್ಕೊಳ್ಳಿ. ಈ ಥರ ಇಟ್ಟು ರಾತ್ರಿ ಪೂರ್ತಿ ಅದರ ಕೆಲಸ ಅನ್ನೋದು ಮಾಡುತ್ತೆ ಸ್ನೇಹಿತರೆ. ನಾವು ಅದನ್ನು ಒಂದು ಸಾರಿ ಅರೇಂಜ್ಮೆಂಟ್ ಮಾಡಿ ಇಟ್ಟಾಗ ಇನ್ನು ಅದನ್ನು ಮುಟ್ಟಬಾರ್ದು. ನೀವು ಹಾಲಲ್ಲಿಟ್ಟರೂ ಕೂಡ ಅದನ್ನು ಮತ್ತೆ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಪ್ಲೇಟನ್ನು ಇಡೋದಕ್ಕೆ ಹೋಗ್ಬಿಡಿ. ನೀಟಾಗಿ ಒಂದು ಮೂಲೆಯಲ್ಲಿ ಇಟ್ಟು ಬಿಟ್ಬಿಡಿ. ಮಾರನೆಯ ದಿನ ಮಾತ್ರ ನಾವು ಇದನ್ನು ತೆಗಿಬೇಕಾಗುತ್ತೆ. ಅಲ್ಲಿವರೆಗೂ ಭಯಪಡುವಂಥ ಅವಶ್ಯಕತೆ ಇರೋದಿಲ್ಲ. ರಾತ್ರಿ ಪೂರ್ತಿ ನಮ್ಮ ಅಡುಗೆ ಮನೆಯಲ್ಲಿ, ನಮ್ಮ ಹಾಲಲ್ಲಿ, ನಮ್ಮ ಮನೆಯಲ್ಲಿ ಏನೇ ಇದ್ದರೂ ನಕಾರಾತ್ಮಕ ಶಕ್ತಿಗಳನ್ನು ಎಳೆಯುವಂಥ ಕೆಲಸ ಮಾಡುತ್ತೆ. ಇದನ್ನು ಹೊರಗಡೆ ನೀವು ಮಾರನೇ ದಿನ ಎಸೆದು ₹1 ಕಾಯಿನನ್ನು ಮಾತ್ರ ನೀವು ದುಡ್ಡಿಡುವಂಥ ಜಾಗದಲ್ಲಿ ಇಟ್ಕೊಂಡು ಇನ್ನು ಮಿಕ್ಕಿದ್ದು ಎಲ್ಲವನ್ನು ನೀವು ಯಾರು ತುಳಿದೇ ಇರುವ ಕಡೆ ಎಸೆದ್ಬಿಟ್ಟು ಬನ್ನಿ. ಇಷ್ಟೇ. ಒಳ್ಳೆಯದಾಗಲಿ. ಧನ್ಯವಾದಗಳು.